ಹಾಗೆ ನಿಮಿಷಗಳೊಳಗಡೆ ಅಭಿಮನ್ಯು ಚಕ್ರವ್ಯೂಹದೊಳಕ್ಕೆ ಹೋದ. ಚಕ್ರವ್ಯೂಹ ತಕ್ಷಣವೇ ಮುಚ್ಚಿಕೊಂಡಿತ್ತು. ಅಭಿಮನ್ಯು ಮಾಡಿದ್ದು ಮಕ್ಕಳಾಟಿಕೆ ಎಂಬ ಚಿಂತೆ ಧರ್ಮರಾಯನಿಗೆ ಬಂದಿತ್ತು. ಅವನಿಗಿರುವುದು 16ನೇ ವಯಸ್ಸಿನ ಪ್ರಾಯ ಮತ್ತು ಬುದ್ಧಿ. ಅದನ್ನು ನಾನೇಕೆ ಆಲೋಚಿಸಲಿಲ್ಲ? ಯಾಕಾಗಿ ನಾನು ಅವನನ್ನು ತಡೆಯಲಿಲ್ಲ? ಚಕ್ರವ್ಯೂಹದ ಒಳಗೆ ಬರುವ ಯೋಧನನ್ನು 4 ದಿಕ್ಕಿನಿಂದ ಆಕ್ರಮಿಸಬೇಕೆಂದು ಕೌರವರು ತೀರ್ಮಾನಿಸಿದ್ರು. ಗುರು ದ್ರೋಣ ಮತ್ತು ದುರ್ಯೋಧನರು ಈ ಕುರಿತು ಹಿಂದಿನ ದಿನವೇ ತಮ್ಮ ಸೈನಿಕರಿಗೆ ತಿಳಿಸಿದ್ರು. ಸರಿಯಾದ ಸಮಯದಲ್ಲಿ ನಿಶ್ಚಿತವಾದ ಜಾಗಗಳಲ್ಲಿ ಸಮನ್ವಯದಿಂದ ಕೂಡಿದ ಆಕ್ರಮಣ ಇದು ಅವರ ಪದ್ಧತಿಯಾಗಿತ್ತು. ಆದರೆ ಅವರು ಕಂಡಿದ್ದು ಅವರು ಯೋಚಿಸಿದ್ದಕ್ಕಿಂತ ಭಿನ್ನವಾಗಿತ್ತು. ಅಭಿಮನ್ಯುವಿಗೆ ಆ 4 ದಿಕ್ಕಿನಿಂದ ನಡೆಯುತ್ತಿದ್ದ ಆಕ್ರಮಣ ಒಂದು ಅನುಗ್ರಹದಂತೆ ಭಾಸವಾಗುತ್ತಿತ್ತು. ಆತ ನಿಂತಲ್ಲೇ ನಿಂತು ಜಾಸ್ತಿ ಓಡಾಡದೆ ಶತ್ರುಗಳನ್ನು ಹೊಡೆಯುತ್ತಾ ಆ ಆಕ್ರಮಣವನ್ನು ಆಸ್ವಾದಿಸಿದ್ದ. ತನ್ನ ಧನುಸ್ಸು ಮಾತ್ರದಿಂದಲೇ ಕಾಲಿನ ದಿಕ್ಕನ್ನು ಬದಲಾಯಿಸಿ ಅವನು 4 ದಿಕ್ಕಿನಲ್ಲಿರುವ ಶತ್ರುಗಳೊಂದಿಗೆ ಒಂದೇ ಸಮಯದಲ್ಲಿ ಹೋರಾಡುತ್ತಿದ್ದ. ಅದೊಂದು ಯುದ್ಧವಾಗಿರಲಿಲ್ಲ, ತಾಂಡವವಾಗಿತ್ತು. ಶತ್ರುಗಳ ಮರಣ ತಾಂಡವ. ಅವನು ಕೊಲ್ಲುತ್ತಿದ್ದ ಸೈನಿಕರ ಸಂಖ್ಯೆ ಪ್ರತಿ ನಿಮಿಷಕ್ಕೂ ಹೆಚ್ಚಾಗುತ್ತಾ ಸಾಗಿತ್ತು. ಚಕ್ರವ್ಯೂಹ ರಕ್ತದ ಕಡಲಾಗಿ ಬದಲಾಗುತ್ತಿತ್ತು. ಮಣ್ಣು ಕೆಂಪಾಗಿತ್ತು. ಗಾಳಿ ಶಸ್ತ್ರ ಮತ್ತು ರಕ್ತದ ಗಂಧವನ್ನು ಪಡೆದುಕೊಂಡಿತ್ತು. ಕೇವಲ ನಿಮಿಷಗಳಲ್ಲೇ ಚಕ್ರವ್ಯೂಹದ ತಾಳವನ್ನೇ ಅವನು ತಪ್ಪಿಸಿದ್ದ. ಕೌರವ ವೀರರ ಹೃದಯದಲ್ಲಿ ಒಂದು ಅಜ್ಞಾತ ಭಯ ಆವರಿಸತೊಡಗಿತ್ತು. ಗುರು ದ್ರೋಣರ ತಂತ್ರದಲ್ಲಿ ಇಲ್ಲದಂತಹ ಘಟನೆ ಈಗ ಅಲ್ಲಿ ನಡೆಯುತ್ತಿದೆ. ಏನಾದರೂ ಮಾಡಲೇಬೇಕು. ಗುರು ದ್ರೋಣರು ದುರ್ಯೋಧನನ ಮುಖವನ್ನೇ ದಿಟ್ಟಿಸಿದ್ರು. ಇನ್ನು ಬೇರಾವ ದಾರಿ ಇಲ್ಲ ಎನ್ನುವಾಗ ದುರ್ಯೋಧನ ಆ ತಂತ್ರವನ್ನು ದ್ರೋಣಾಚಾರ್ಯರಿಗೆ ತಿಳಿಸಿದ. ಗುರು ದ್ರೋಣರೇ, ಚಕ್ರವ್ಯೂಹದೊಳಗೆ ಏನು ನಡೆಯುತ್ತಿದೆ ಎಂದು ನಮಗೆ ಮತ್ತು ಅಭಿಮನ್ಯುವಿಗೆ ಮಾತ್ರ ತಿಳಿದಿದೆ. ಪಾಂಡವರಿಗೆ ಇದು ತಿಳಿದಿಲ್ಲ. ಭೀಷ್ಮರು ಇಲ್ಲಿಲ್ಲ. ದ್ರೋಣಾಚಾರ್ಯರಿಗೆ ಅದು ಅರ್ಥವಾಗಿತ್ತು. ಆದರೆ ಅವರು ದುರ್ಯೋಧನನೊಂದಿಗೆ ನಿಲ್ಲಲು ತಯಾರಿರಲಿಲ್ಲ. ದುರ್ಯೋಧನ, ನಿಯಮ ಪಾಲಿಸುವುದು ಯಾರಾದರೂ ಇರುವಾಗ ಮಾತ್ರವಲ್ಲ, ಅದು ಧರ್ಮವಾಗಿದೆ. ಧರ್ಮವಿಲ್ಲದೆ ನಾನು ಯುದ್ಧವನ್ನೇ ಮಾಡುವುದಿಲ್ಲ. ದ್ರೋಣರ ಮಾತು ತೀಕ್ಷ್ಣವಾಗಿತ್ತು. ಅದು ಸುಯೋಧನನನ್ನು ಮೌನಕ್ಕೆ ದೂಡಿತ್ತು. ಆದರೆ ಸಮಯ ಉರುಳಿದಂತೆ ಅಲ್ಲಿನ ದೃಶ್ಯ ಭೀಕರವಾಗುತ್ತಾ ಸಾಗಿತ್ತು. ಅಲ್ಲಿ ಶಕ್ತಿಶಾಲಿ ಯೋಧರನ್ನು ಕೂಡ ಅಭಿಮನ್ಯು ಕೊಲ್ಲುತ್ತಿದ್ದ. ಸುಯೋಧನ ಮತ್ತೆ ದ್ರೋಣರ ಬಳಿ ಬಂದ. ಈ ಬಾರಿ ದ್ರೋಣರು ಅದಕ್ಕೆ ಒಪ್ಪಿಗೆಯನ್ನು ನೀಡಿದ್ರು. ನಂತರ ಸುಯೋಧನ ಅದನ್ನು ಕೌರವ ಸೇನೆಗೆ ತಿಳಿಸಿದ. ಕೌರವ ಸೇನೆ ತನ್ನ ಚಲನವಲನಗಳನ್ನು ಬದಲಾಯಿಸಿತು. ಯುದ್ಧದ ನಿಯಮವನ್ನು ಮುರಿದು ಅವರು ಅಭಿಮನ್ಯುವಿನ ಮುಂದೆ ಹೋರಾಟಕ್ಕಿಳಿದರು. ಮೊದಲಿಗೆ ಅವರು ಅಭಿಮನ್ಯುವಿನ ಕುದುರೆಯನ್ನು ಕೊಂದರು. ಅಭಿಮನ್ಯುವಿಗೆ ಅದೊಂದು ಆಘಾತವಾಗಿತ್ತು. ಆತ ದುರ್ಯೋಧನನನ್ನೇ ದಿಟ್ಟಿಸಿ ನೋಡಿದ. ಶ್ರಮಿಸು ಅಭಿಮನ್ಯು, ಬೇರೆ ದಾರಿ ಇಲ್ಲ. ದುರ್ಯೋಧನನ ಮುಖದಲ್ಲಿ ಕುಟಿಲ ಪಶ್ಚಾತ್ತಾಪದ ಭಾವ ಗೋಚರಿಸುತ್ತಿತ್ತು. ನಿಮಿಷಗಳೊಳಗಡೆ ಅಭಿಮನ್ಯುವಿನ ಸಾರಥಿಯನ್ನು ಅವರು ಕೊಂದರು. ನಂತರದಲ್ಲಿ ಗುಂಪು ಗುಂಪಾಗಿ ಅಭಿಮನ್ಯುವನ್ನು ಅವರು ಆಕ್ರಮಿಸಿದ್ರು. ಅವನ ಆಯುಧ ಕೈಯಿಂದ ಎಸೆಯಲ್ಪಟ್ಟಿತ್ತು. ಅನೇಕ ಬಾಣಗಳು ಆ 16ನೇ ವಯಸ್ಸಿನ ತರುಣನ ದೇಹವನ್ನು ಘಾಸಿಗೊಳಿಸಿತ್ತು. ಆತ ರಥದಿಂದ ಕೆಳಕ್ಕೆ ಬಿದ್ದ. ಆ ಭಯಾನಕ ನೋವಿನಿಂದ ಆತ ಚೀರಿದ್ದ. ಆವಾಗಲೂ ಕೌರವ ಸೇನೆ ಅವರನ್ನು ಬೆನ್ನು ಬಿಡದೆ ಆಕ್ರಮಿಸುತ್ತಿತ್ತು. ಕೂಡಲೇ ಅದನ್ನು ನಿಲ್ಲಿಸುವಂತೆ ದ್ರೋಣಾಚಾರ್ಯರು ಕೂಗಿದ್ರು. ಅದನ್ನು ಕಾಣಲು ಅವರಿಗೆ ಸಾಧ್ಯವಾಗುತ್ತಿರಲಿಲ್ಲ. ಕೂಡಲೇ ಅವರು ದುರ್ಯೋಧನನ ಬಳಿ ಬಂದರು. ದುರ್ಯೋಧನ, ಆಯುಧ ಕೈಯಲ್ಲಿಲ್ಲದಾಗ ಒಬ್ಬ ಯೋಧನನ್ನು ಹೇಗೆ ಆಕ್ರಮಣ ಮಾಡುತ್ತಿ? ನೀನೊಬ್ಬ ಯೋಧನೆ. ದುರ್ಯೋಧನನಲ್ಲಿ ಅದಕ್ಕುಳ್ಳ ಉತ್ತರವಿರಲಿಲ್ಲ. ತಕ್ಷಣ ಆ ಶಬ್ದ ಅವರನ್ನು ಆಘಾತಕ್ಕೀಡು ಮಾಡಿತ್ತು. ಶಬ್ದಕ್ಕಿಂತ ಹೆಚ್ಚಾಗಿ ಅಲ್ಲಿನ ದೃಶ್ಯ ಅವರನ್ನು ಬೆಚ್ಚಿ ಬೀಳಿಸಿತ್ತು. ಅಭಿಮನ್ಯು ರಥದ ಚಕ್ರವನ್ನು ಎತ್ತಿ ಹಿಡಿದಿದ್ದ. ತನಗೆದುರಾಗುವ ಎಲ್ಲರನ್ನು ಆತ ಆ ಚಕ್ರವನ್ನು ಉಪಯೋಗಿಸಿ ಕೊಲ್ಲುತ್ತಿದ್ದ. ಎಲ್ಲರ ಬಳಿಯೂ ಆ ದೃಶ್ಯ ಭಯವನ್ನುಂಟು ಮಾಡಿತ್ತು. ದುರ್ಯೋಧನ ಕೂಡಲೇ ತನ್ನ ತಮ್ಮ ದುಶ್ಯಾಸನಲ್ಲಿ ಆ ವಿಚಾರವನ್ನು ತಿಳಿಸಿದ್ದ. ದುಶ್ಯಾಸನ, ನಡೆಯಬಾರದು ನಡೆದು ಹೋಯಿತು. ಇನ್ನು ಚಿಂತಿಸಿ ಬರವಿಲ್ಲ. ಅವನು ಈ ಚಕ್ರವ್ಯೂಹದಿಂದ ಹೊರಹೋದರೆ ನಾವು ನಿಯಮ ಮುರಿದಿದ್ದು ಪಾಂಡವರಿಗೆ ತಿಳಿಯುತ್ತದೆ. ಅದು ಎಂದಿಗೂ ನಡೆಯಬಾರದು. ಅದು ಅವನಿಗೆ ಅರ್ಥವಾಗಿತ್ತು. ಹೀಗೆ ಬೇರೆ ದಾರಿ ಇಲ್ಲದೆ ಕರ್ಣ ಅದನ್ನು ಮಾಡಿದ. ಸುಶರ್ಮನೊಡನೆ ಅರ್ಜುನನ ಹೋರಾಟ ಆ ದಿನಪೂರ್ತಿ ನಡೆದಿದ್ರೂ ಅಲ್ಲಿ ಸುಶರ್ಮ ಸೋಲಬೇಕಾಗಿ ಬಂತು. ಸಮಯ ತುಂಬಾ ತಡವಾಗಿತ್ತು. ಎಲ್ಲರೂ ಯುದ್ಧ ಭೂಮಿಯನ್ನು ತೊರೆದಿದ್ದರು. ಆದರೆ ಅರ್ಜುನನಿಗೆ ಅದು ಅಚ್ಚರಿಯನ್ನು ಮೂಡಿಸಿತ್ತು. ಸಾಧಾರಣವಾಗಿ ತನ್ನ ಸಹೋದರರೆಲ್ಲರೂ ತನ್ನೊಂದಿಗೆ ಯುದ್ಧ ಶಿಬಿರಕ್ಕೆ ಮರಳುತ್ತಿದ್ದರು. ಆದರೆ ಯಾಕಾಗಿ ಅವರು ಇಂದು ಬೇಗ ಹೋಗಿದ್ದಾರೆಂದು
ಆತನಿಗೆ ಅರ್ಥವಾಗಲಿಲ್ಲ. ಅರ್ಜುನ ತಕ್ಷಣ ಶಿಬಿರಕ್ಕೆ ತಲುಪಿದ. ಆದರೆ ಅರ್ಜುನನಿಗೆ ಅದನ್ನು ನಂಬಲು ಸಾಧ್ಯವಾಗಲಿಲ್ಲ. ಶಿಬಿರದಲ್ಲಿನ ಯಾರೂ ಕೂಡ ಆತನಲ್ಲಿ ಮಾತನಾಡುತ್ತಿರಲಿಲ್ಲ. ಯಾವುದೋ ಒಂದು ಆಘಾತ ಅವರ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ತಕ್ಷಣ ಆತ ಧರ್ಮರಾಯನ ಬಳಿ ಬಂದ. ಧರ್ಮರಾಯ ಏನನ್ನೂ ಮಾತನಾಡುತ್ತಿಲ್ಲ. ಏನು ಕೇಳಿದ್ರೂ ಸಂಬಂಧವಿಲ್ಲದ ವಿಷಯಗಳನ್ನು ಆತ ಹೇಳುತ್ತಿದ್ದ. ನಂತರ ನಕುಲ ಸಹದೇವರ ಬಳಿ ಕೇಳಿದ. ಅವರು ಮೌನ ತಳೆದಿದ್ದಾರೆ. ನಂತರ ಆತ ಭೀಮನ ಬಳಿ ಬಂದ. ಆತನ ಮುಖದಲ್ಲಿ ನಿರಾಸೆಯೇನೂ ಇರಲಿಲ್ಲ. ಆದರೆ ಆತನು ಮಾತನಾಡುತ್ತಿರಲಿಲ್ಲ. ಏನೋ ಒಂದು ಭೀಕರವಾದ ಘಟನೆ ಅಲ್ಲಿ ನಡೆದಿದೆ ಎಂದು ಆತನಿಗೆ ಅರ್ಥವಾಗಿತ್ತು. ಆದರೆ ಅದೇನೆಂದು ಆತನಿಗೆ ಗೊತ್ತಿರಲಿಲ್ಲ. ನಂತರ ತನ್ನ ಮಗನಾದ ಅಭಿಮನ್ಯುವಿನಲ್ಲಿ ಅದನ್ನು ಕೇಳಬೇಕೆಂದು ಆತ ಭಾವಿಸಿದ್ದ. ಯುದ್ಧದ ವಿಶೇಷತೆಯನ್ನು ಹೇಳಲು ಎಲ್ಲಾ ರಾತ್ರಿ ಸರಿಯಾದ ಸಮಯದಲ್ಲಿ ತಂದೆಯ ಬಳಿ ಅಭಿಮನ್ಯು ಬರುತ್ತಿದ್ದ. ಆ ಸಮಯದಲ್ಲಿ ಅರ್ಜುನ ಬೇರೆಲ್ಲ ವಿಚಾರಗಳನ್ನು ಮರೆತು ಬಿಡುತ್ತಿದ್ದ. ಅಭಿಮನ್ಯುವಿನಲ್ಲಿ ಮಾತನಾಡಲು ಸಿಗುತ್ತಿದ್ದ ಒಂದು ಕ್ಷಣವನ್ನು ಅರ್ಜುನ ವ್ಯರ್ಥ ಮಾಡುತ್ತಿರಲಿಲ್ಲ. ಕಾರಣ ಅವನು ಬೆಳೆದು ದೊಡ್ಡವನಾಗಿದ್ದು ದ್ವಾರಕೆಯಲ್ಲಿ. ಆದ್ದರಿಂದ ಬಹಳ ಕಡಿಮೆ ಸಮಯ ಅರ್ಜುನ ತನ್ನ ಮಗನನ್ನು ಕಂಡಿದ್ದ. ಅಮ್ಮನ ಎಲ್ಲ ಗುಣಗಳು ಆತನಿಗಿತ್ತು. ಆ ಮಮತೆ, ಯುದ್ಧದ ಎಲ್ಲ ಭೀಕರತೆಯನ್ನು ಅರ್ಜುನ ಮರೆತು ಬಿಡುವುದು ಅಭಿಮನ್ಯುವಿನ ಬಳಿ ಕುಳಿತಾಗ. ಹೀಗೆ ತನ್ನ ಬಿಡಾರದಲ್ಲಿ ಅಭಿಮನ್ಯುವಿಗಾಗಿ ಆತ ಕಾದು ಕುಳಿತ. ಸಮಯ ಹೊರಳಿತು. ಅಭಿಮನ್ಯು ಬರಬೇಕಾದ ಸಮಯವಾದರೂ ಆತ ಬಂದಿಲ್ಲ. ಅರ್ಜುನನಿಗೆ ಏನೋ ಒಂದು ಅಸ್ವಸ್ಥತೆ ಉಂಟಾಯಿತು. ಆತ ಬಿಡಾರದ ಹೊರಗೆ ನೋಡಿದ. ನಂತರ ಬಿಡಾರದಿಂದ ದೂರಕ್ಕೆ ಆತ ನಡೆದು ಹೋದ. ಭೀಮನು ಅದನ್ನು ಕಂಡ ಸ್ವಲ್ಪ ಸಮಯದ ನಂತರ ಅರ್ಜುನನ ಬಳಿ ಹೋಗಬೇಕೆಂದು ಭಾವಿಸಿದ್ದ. ಹಾಗೆ ಭೀಮ ಅಲ್ಲಿಗೆ ಹೋದ. ಅರ್ಜುನನನ್ನು ಮೊದಲ ಬಾರಿಗೆ ಭೀಮ ಈ ಸ್ಥಿತಿಯಲ್ಲಿ ನೋಡುತ್ತಿರುವುದು. ಏನೇ ತೊಂದರೆ ಎದುರಾದರೂ ಕುಗ್ಗದೆ ನಿಂತಿರುವಂತಹ ತಮ್ಮನನ್ನು ಭೀಮ ಇದುವರೆಗೆ ಕಂಡಿದ್ದ. ನಂತರ ಉಳಿದ ಸಹೋದರರು ಅವರ ಕಡೆ ಬರುತ್ತಿರುವುದನ್ನು ಭೀಮ ಕಂಡ. ಭೀಮ ತಕ್ಷಣ ಎಚ್ಚರಗೊಂಡ. ಅರ್ಜುನನ ಈ ಮುಖವನ್ನು ಬೇರಾರು ಕಾಣುವುದು ಬೇಡ ಎಂದು ಭೀಮ ನಿರ್ಧರಿಸಿದ್ದ. ಹೀಗಾಗಿ ಹಲವಾರು ಕಾರಣಗಳನ್ನು ಹೇಳಿ ಭೀಮ ಅವರನ್ನು ಅರ್ಜುನನ ಬಳಿ ಸುಳಿಯಲು ಬಿಡಲಿಲ್ಲ. ನಂತರ ಅವರು ತಿರುಗಿ ಹೋದರು. ತದನಂತರದಲ್ಲಿ ಭೀಮ ತನ್ನ ಗಂಟಲು ಸಿಡಿದು ಹೋಗುವಂತೆ ಅತ್ತ ಚೀರಾಡಿದ. ಆ ಧ್ವನಿ ಆ ಕಾಡಿನಲ್ಲಿ ಪ್ರತಿಧ್ವನಿಸಿತ್ತು. ಅದು ಅವನ ಅಳುವಾಗಿತ್ತು. ಅವನಿಗೆ ಹಾಗೆಯೇ ಅತ್ತು ಗೊತ್ತು. ಅಂದಿನ ಅವರ ಮಾನಸಿಕ ಸ್ಥಿತಿ ಯುದ್ಧವನ್ನು ಬಹುದೊಡ್ಡ ರೀತಿಯಲ್ಲಿ ಬಾಧಿಸಿತ್ತು. ಯುದ್ಧದ ಮೇಲೆ ತಮ್ಮ ಗಮನವನ್ನು ಕೇಂದ್ರೀಕರಿಸಲು ಯಾರಿಗೂ ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ ಯುದ್ಧದ ಆರಂಭದಲ್ಲೇ ಪಾಂಡವರ ಸೇನೆಯ ಬಹುದೊಡ್ಡ ಭಾಗ ಸಾವಿನ ದವಡೆಗೆ ನೂಕಲ್ಪಟ್ಟಿತ್ತು. ಅಭಿಮನ್ಯುವಿನ ನೆನಪುಗಳು ಅವರನ್ನಾರನ್ನು ಬಿಟ್ಟು ಹೋಗುತ್ತಿರಲಿಲ್ಲ. ಅವರ ಈ ಮಾನಸಿಕ ಪತನವನ್ನು ಕೌರವರು ಅವಕಾಶವಾಗಿ ಬೆಳೆಸಿದ್ರು. ದುರ್ಯೋಧನ ಅದಕ್ಕುಳ್ಳ ದಾಳಗಳನ್ನು ಉರುಳಿಸತೊಡಗಿದ್ದ. ಯುದ್ಧ ಮುಗಿಸಲು ಇಂದೇ ಅತ್ಯಂತ ಒಳ್ಳೆಯ ದಿವಸ. ದುರ್ಯೋಧನ ಶಕುನಿಯನ್ನು ನೋಡಿದ. ಆ ನೋಟದಲ್ಲಿ ಒಂದು ನಗು ಇತ್ತು. ಮಾಮಾಶ್ರೀ, ಈ ಜೀವನ ನಮ್ಮ ಲೆಕ್ಕಾಚಾರಗಳಿಗಿಂತ ಎಷ್ಟು ಭಿನ್ನ ನೋಡಿ. ಆ ಪುಟ್ಟ ಬಾಲಕ ನಿನ್ನೆ ಚಕ್ರವ್ಯೂಹದೊಳಕ್ಕೆ ಪ್ರವೇಶಿಸಿದಾಗ ನಾವು ಅವನು ನಮಗೊಂದು ಮುಳ್ಳಾಗಬಹುದೆಂದು ಭಾವಿಸಿದ್ದೆವಾ? ನಾವವನನ್ನು ಕೊಲ್ಲಬಹುದೆಂದು ಭಾವಿಸಿದ್ದೆವಾ? ಅವನ ಕಾರಣದಿಂದ ಪಾಂಡವರು ಮಾನಸಿಕವಾಗಿ ಕುಗ್ಗುತ್ತಾರೆಂದು ನಾವು ಭಾವಿಸಿದ್ದೆವಾ? ಈಗ ಅವನ ಕಾರಣದಿಂದ ಕೌರವರು ಯುದ್ಧ ಗೆಲ್ಲುತ್ತಾರೆಂದು ನಾನು ಭಾವಿಸುತ್ತಿದ್ದೇನೆ. ಸುಯೋಧನನ ಆ ನಗು ಶಕುನಿಗೆ ಹಿಡಿಸಲಿಲ್ಲ. ಆದರೆ ಅವನು ರಾಜನಾದ್ದರಿಂದ ಗತಿಗಿಟ್ಟು ಶಕುನಿಯು ಒಟ್ಟಿಗೆ ನಕ್ಕ. ಆ ನಗು ತುಂಬಾ ಸಮಯವಿರಲಿಲ್ಲ. ಅಭಿಮನ್ಯುವಿನ ಮರಣ ಪಾಂಡವ ಸೈನ್ಯವನ್ನು ಕುಗ್ಗಿಸಬಹುದೆಂದು ಮೊದಲೇ ಒಬ್ಬರು ಲೆಕ್ಕಾಚಾರ ಮಾಡಿದ್ದರು. ಆತ ಅದಕ್ಕಿರುವ ಒಂದು ಮರುತಂತ್ರವನ್ನು ರೂಪಿಸುತ್ತಿದ್ದರು. ಎಷ್ಟು ಜನರನ್ನು ಸಂಘಟಿಸಬಹುದು? 100-300. ಆದರೆ ನೀವು ಸಂಖ್ಯೆ ನೋಡಬೇಡಿ. ಅವರು ನೀವು ಕಂಡ ಮನುಷ್ಯರಲ್ಲ. ಕಾಡು ಜಾತಿ, ಹಸಿ ಮಾಂಸ ತಿನ್ನುವವರು, ಶರೀರವನ್ನು ಕಬ್ಬಿಣವಾಗಿಸಿದವರು. ಅವರು ನಿಮ್ಮ ಶತ್ರುಗಳನ್ನು ಕೊಲ್ಲುವುದಿಲ್ಲ, ಬದಲಾಗಿ ತಿನ್ನುತ್ತಾರೆ. ತನ್ನ ರಕ್ತದಲ್ಲಿ ಹುಟ್ಟಿದ್ದು ಒಬ್ಬ ರಾಕ್ಷಸನೆಂದು ಭೀಮನಿಗೆ ಅಂದು ಅರಿವಾಗಿತ್ತು.